ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಮಂಜು ದೇವರಾಜ್. ಬನ್ನಿ ನೋಡಿ, ಇವಾಗ MC ಡೊನಾಲ್ಡು ಆರ್ಡ್ರ್ ಬಂದಿತ್ತು. MC ಡೊನಾಲ್ಡ್ ಆರ್ಡ್ರ್ ಬಂದಿದೆ ಪಿಕಪ್ಗೆ, ಓಲಾ ಪಿಕಪ್ಪು ಬಂದಿದೆ ನೋಡಿ. ಡೆಲಿವರಿ ಬಾಯ್ಸ್ ಆದರೆ ಬ್ಯಾಕ್ ಸೈಡಿಂದ ಬರಬೇಕಂತೆ, ನಾರ್ಮಲ್ ಕಸ್ಟಮರ್ ಆದರೆ ಫ್ರಂಟ್ ಸೈಡಿಂದ ಬರಬೇಕಂತೆ. ಇದು ತೋರಿಸ್ತೀನಿ ನೋಡಿ ಅವ್ರದ್ದು ಹೆಂಗಿದೆ ಅಂತ ರೂಲ್ಸು. ಇಲ್ಲಿ ನೋಡಿ, MC ಡೊನಾಲ್ಡ್ ಪಿಕಪ್ಪು ಬಂದಿದೆ, ಓಲಾ ಪಿಕಪ್ ಫುಡ್ ಆಗಿದೆ. ಈಗ ನೆಕ್ಸ್ಟ್ ಈಗ ಡ್ರಾಪ್ಗೆ ಹೋಗಬೇಕು. HMT ಲೇಔಟ್ ಡ್ರಾಪ್ ಇರೋದು. HMT ಲೇಔಟ್ಗೆ ಹೋಗೋಣ ಬನ್ನಿ. ಈಗ ಹೋಗ್ತಾ ಇದ್ದೀನಿ ನಾನು, ನೀವೇನು ಬರಬೇಡಿ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ HMT ಲೇಔಟ್ಗೆ ಡ್ರಾಪ್ಗೆ. ನೋಡಿ ಅವ್ರು ಹೇಳ್ತಾರೆ ಪಿಕಪ್ಗೆ ನಾವು ಡೆಲಿವರಿ ಬಾಯ್ಸ್ ಎಲ್ಲ ಹಿಂದೆಯಿಂದ ಬರಬೇಕಂತೆ ಅಂತ ಅನ್ನೋ ರೂಲ್ಸ್ ಅವ್ರದ್ದು. ನೋಡಿ ಸ್ನೇಹಿತರೆ, MC ಡೊನಾಲ್ಡ್ ರೂಲ್ಸ್ ನೀವೇ ನೋಡಿದ್ರಲ್ಲ, ತೋರಿಸಿದ್ನಲ್ಲ. ಅಂದರೆ ಪಿಕಪ್ಗೆ ಡೆಲಿವರಿ ಬಾಯ್ಸ್ ಆದರೆ ಹಿಂದೆಯಿಂದ ಬರಬೇಕಂತೆ ಅವ್ರ ರೂಲ್ಸು. ಕಸ್ಟಮರ್ ಆದರೆ ಮುಂದೆಯಿಂದ ಬರಬೇಕಂತೆ. ಹಿಂದೆಯಿಂದ ಯಾಕೆ ಬರಬೇಕು ಅಂದರೆ ಡೆಲಿವರಿ ಬಾಯ್ಸು ಅವ್ರಿಗೆ ಒಂದು ಇದಿಲ್ಲ ಅಂತ, ಏನೋ ಒಂದು ಲೆವೆಲ್ ಅನ್ನೋದಿಲ್ಲ ಇವ್ರಿಗೆ. ಇವರೆಲ್ಲ ಏನು ಕಸ್ಟಮರ್ ಅಲ್ಲ, ಡೆಲಿವರಿ ಬಾಯ್ಸ್ ಅನ್ನೋ ಒಂದು ಟ್ರೀಟ್ ಮಾಡ್ಕೊಂಡು ನೋಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದೆ. ನೋಡಿ, MC ಡೊನಾಲ್ಡ್ ಅಂತಲ್ಲ, ಕೆಲವು ಎಲ್ಲ ತುಂಬ ಜನ ರೆಸ್ಟೋರೆಂಟ್ಗಳು ಇದೇ ರೀತಿ ಮಾಡ್ಕೊಂಡಿದ್ದಾರೆ. ಡೆಲಿವರಿ ಬಾಯ್ಸ್ಗೆಲ್ಲ ಬೇರೆ ಇನ್ನೊಂದು ಕಡೆ ಅಲ್ಲೋ ಇರುತ್ತೆ, ಅಲ್ಲೇ ಬಂದು ನೀವು ಪಿಕಪ್ ಮಾಡಬೇಕು ಅಂತ ಹೇಳ್ತಾರೆ ಅವರು. ಇವಾಗ ನೋಡಿ ಪಿಕಪ್ ಆಗಿದೆ. ಈಗ ಅವ್ರು ಪರವಾಗಿಲ್ಲ, ಅವ್ರು ರೂಲ್ಸ್ ಫಾಲೋ ಮಾಡೋಣ, ಏನೂ ಮಾಡೋಕ್ಕಾಗಲ್ಲ. ಪಿಕಪ್ಪಿಂದ ಈಗ ನಾನೀಗ ಡ್ರಾಪ್ ಹೋಗ್ತಾ ಇದ್ದೀನಿ. ಬನ್ನಿ, ಈಗ ಡ್ರಾಪ್ ಹೋಗ್ತಾ ಇದ್ದೀನಿ. ಇಲ್ಲಿ ನಿಮಗೆ ಟ್ರಾಫಿಕ್ ಎಲ್ಲ, ಈ ಕಡೆ ಇರೋದು ಟ್ರಾಫಿಕ್ ಎಲ್ಲ ತೋರಿಸ್ತೀನಿ, ವೀಡಿಯೋ ಮಾಡ್ತೀನಿ ನಾನು. ನೋಡಿ ಸ್ನೇಹಿತರೆ, ಈಗ ಟೀ ಹಾಸ್ಟೆಲಿಗೆ ಬಂದು ಇಲ್ಲಿಂದ ನಾನೀಗ ಇದರದ್ದು MC ಡೊನಾಲ್ಡ್ ಆರ್ಡ್ರು ಓಲಾ ಫುಡ್ ಡಿಸೈಡ್ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದೀನಿ. ಇಲ್ಲಿಂದ ಡ್ರಾಪ್ ಅಂತೂ 5 ಕಿಲೋಮೀಟರ್ ಇದೆ, ಪಿಕಪ್ ಇದ್ದಿದ್ದೆ 2.5 ಕಿಲೋಮೀಟರ್ ಪಿಕಪ್ ಇತ್ತು. ಡ್ರಾಪ್ ಲೊಕೇಶನ್ ಈಗ ಈ ಕಡೆ HMT ಲೇಔಟ್ ಅಂತ ಕೊಟ್ಟ ಅಡ್ರೆಸ್ಸು. ಬಟ್ ಈಗ ಮ್ಯಾಪ್ ಮಾಡಿದ್ರೆ ಈ ಕಡೆ ದೊಡ್ಡ ಬಿದ್ರಕಲ್ಲು ಈ ಕಡೆ ತೋರ್ತಾ ಇದೆ. ದೊಡ್ಡ ಬಿದ್ರಕಲ್ಲು, ಚಿಕ್ಕ ಬಿದ್ರಕಲ್ಲು ಸೈಡು. ಮತ್ತು ನೋಡೋಣ, ನಿಯರ್ ನೆಕ್ಸ್ಟ್ ರೋಡ್ ಆಗುತ್ತೆ. ಕಸ್ಟಮರ್ ಮೀಟ್ ಮಾಡಿದಾಗ ಅಲ್ಲೂ ಕೂಡ ಓಲಾ ಫುಡ್ ಬಗ್ಗೆ ಅಲ್ಲಿ ಇನ್ನೊಂದು ಆಗಲಿ ಏನು ಹೇಳ್ತಾರೆ ನೋಡೋಣ ಬನ್ನಿ, ಗೊತ್ತಾಗುತ್ತೆ. ನೋಡಿ, ಈಗ ನೈಸ್ ರೋಡ್ ದೊಡ್ಡ ಬಿದ್ರಕಲ್ ಕಡೆ ನಾವು ಈಗ ಹೋಗೋಕ್ಕೆ. ಇದು ಕೂಡ ಅಷ್ಟೇನು ಇಲ್ಲಿ ಟ್ರಾಫಿಕ್ ಯಾಕೆ ಬರೋಲ್ಲ ಅಂತಂದರೆ ನೋಡಿ, ಸಣ್ಣ ಪುಟ್ಟ ವೆಹಿಕಲ್ಗಳು ಹೋಗ್ತಾ ಇದ್ದಾವೆ ಅಷ್ಟೇ. ದೊಡ್ಡ ಗೂಡ್ಸ್ ವೆಹಿಕಲ್ಗಳು ಕೂಡ ಈ ಇಂಡಸ್ಟ್ರಿಯಲ್ ಏರಿಯಾ ಈ ಸೈಡ್ ಪೀಣ್ಯ ಈ ಕಡೆ ಸರೌಂಡಿಂಗ್ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಏನು ಅಷ್ಟು ಟ್ರಾಫಿಕ್ ಕಂಡು ಬರೋಲ್ಲ ಇಲ್ಲಿ. ಬಟ್ ಆದರೂ ಕೂಡ ನೋಡಿ, ಹಿಂಗೆ ಹೋಗ್ತಾ ಇದ್ದೀವಲ್ಲ, ಆರಾಮಾಗಿ ಹಿಂಗೆ ಹೋಗ್ತಾ ಇರೋದ್ರಿಂದ ಆರಾಮಾಗಿ ಇರ್ಬೋದು, ಏನಿಲ್ಲ. ಈ ಕಡೆ ಟ್ರಾಫಿಕ್ ಕಂಡು ಬರೋಲ್ಲ, ಈ ಕಡೆ ಎಲ್ಲ ಆರಾಮಾಗಿ ಇರ್ಬೋದು ಅಂತ ಹೇಳೋಕ್ಕೆ ಕೂಡ ಇಷ್ಟಪಡ್ತೀನಿ ನಾನು. ಗಂಟೆಗೆ ತೋರಿಸ್ತಾ ಇರುತ್ತೆ ನೋಡಿ. ಇವಾಗ ಇಲ್ಲಿ ನೋಡಿ, ಈಗ ಹೋಗ್ತಾ ಇದ್ದೀವಲ್ಲ, ಸಣ್ಣ ಪುಟ್ಟ ರೋಡ್ಗಳಲ್ಲಿ ಸಣ್ಣ ಪುಟ್ಟ ವೆಹಿಕಲ್ಗಳು ಹಿಂಗೆ ಬಂದರೆ ಪರವಾಗಿಲ್ಲ, ಏನು ಟ್ರಾಫಿಕ್ ಬರೋಲ್ಲ, ಏನು ಬರೋಲ್ಲ, ಆರಾಮಾಗಿ ಹೋಗ್ತಾ ಇರ್ಬೋದು. ಆದರೆ ನೋಡಿ, ಆ ಕಡೆ ಅಂತೂ ಮೇನ್ ರೋಡ್ ತೋರಿಸಿದ್ರೆ ನಮಗೆ ಬಸ್ಗಳೆಲ್ಲ ಸರ್ವಿಸ್ ನಿಂತಿರೋದು. ಸರ್ವಿಸ್ ರೋಡಲ್ಲೇ ಬಸ್ಗಳು ಜನಗಳ ನಿಂತಿರ್ತಾರೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ, ಜನಗಳು ನಿಂತಿರ್ತಾರೆ. ಆ ಥರ ಟ್ರಾಫಿಕ್ ಆದಾಗ ಬಸ್ಗಳು ಸರ್ವಿಸ್ ರೋಡಲ್ಲಿ ನಿಂತಿರೋದ್ರಿಂದ ಸರ್ವಿಸ್ ರೋಡಲ್ಲೇ ನಿಂತ್ಕೋಬೇಕಾಗತ್ತೆ. 2 ವೀಲರ್ 4 ವೀಲರ್ ಎಲ್ಲರೂ ಹಂಗೆ ನಿಂತ್ಕೋಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ ಅದು. ರೋಡಲ್ಲೆಲ್ಲ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅವ್ರು ಡ್ರೈವಿಂಗ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ ಅವ್ರಿಗೆ. ಯಾಕೆ ಅಂತಂದರೆ ಇಂಥ ಚಿಕ್ಕ ರೋಡಲ್ಲಿ ಟ್ರೈನ್ಗಳು JCBಗಳೆಲ್ಲ ಬರೋದಕ್ಕೆ ಆಗಲ್ಲ. ಇದು ಕಷ್ಟ ಆಗುತ್ತೆ. ಅವ್ರು ಹೆಂಗೆ ಯೂಟರ್ನ್ ಮಾಡೋಣ, ಹೆಂಗೆ ಇದು ಮಾಡೋಣ, ಕ್ರಾಸ್ ಮಾಡೋಣ, ಅದೇ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ. ಕೆಲವೊಂದು ಗೂಡ್ಸ್ ಗಾಡಿ ಲಾರಿಗಳು ಕೂಡ ನಾನು ಅಪ್ಡೇಟ್ ಮಾಡ್ತಾ ನೋಡಿ, ಅವ್ರು ಹೆಂಗೆ ಚಿಕ್ಕ ರೋಡಲ್ಲಿ ಬಿಟ್ಬಿಡ್ತಾರೆ, ಏನೋ ಡೀಸೆಲ್ ಉಳಿತಾಯ ಆಗುತ್ತಲ್ಲ ಅಂತ ಬಂದುಬಿಡ್ತಾರೆ ಚಿಕ್ಕ ರೋಡಲ್ಲಿ, ಸ್ಮಾಲ್ ರೋಡಲ್ಲಿ. ಆದರೆ ಚಿಕ್ಕ ರೋಡಲ್ಲಿ ಬಂದು ಆಮೇಲೆ ಕೊನೆಗೆ ಯೂಟರ್ನ್ ಮಾಡೋದು ಕಷ್ಟ ಆಗುತ್ತೆ, ಅಲ್ಲೇ ತಗ್ಲಾಕೋತಾರೆ. ಆ ಥರದ್ದೆಲ್ಲ ನಾನು ವೀಡಿಯೋ ಅಪ್ಡೇಟ್ ಮಾಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ ಅಂತ ವೀಡಿಯೋ ಇದೆಯಲ್ಲ ನಾನು ಗೂಡ್ಸ್ ಗಾಡಿಗಳನ್ನ, ಅದನ್ನೆಲ್ಲ ನಾನು ಕಣ್ಣಾರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ, ಗೊತ್ತಾಗುತ್ತೆ ಹೀಗೆ. ಅವ್ರು ಚಿಕ್ಕ ಗೂಡ್ಸ್ ಗಾಡಿ ವೆಹಿಕಲ್ಗಳೆಲ್ಲ ಹೆಂಗೆ ಬಂದುಬಿಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಯಾಕೆ
ವೈಫ್ ಕಸ್ಟಮರ್ ಲೊಕೇಶನ್ 1 ಕಿಲೋಮೀಟರ್, ಇನ್ನು ಕಸ್ಟಮರ್ ಲೊಕೇಶನ್ 1 ಕಿಲೋಮೀಟರ್ ಇಲ್ಲಿಂದ ಈಗ ಎಲ್ಲ ರೋಡೆಲ್ಲ ಬಿಟ್ಟಿದ್ದಾರೆ ನೋಡಿ. ಆದರೂ ಕೂಡ ಏನು ಟ್ರಾಫಿಕ್ ಇಲ್ಲ, ಯಾಕೆಂದರೆ ಇಲ್ಲೆಲ್ಲ ಒಂಥರ ಸಿಟಿನೂ ಅಲ್ಲ, ಹಳ್ಳಿನೂ ಅಲ್ಲ, ಆ ಥರ ರೋಡ್ಗಳು ಏನೋ ಅಂತ ಟ್ರಾಫಿಕ್ ಬರಲ್ಲ. ಇದು ಹೋಗ್ಬೋದು, ಏನಿಲ್ಲ, ಪರವಾಗಿಲ್ಲ, ಹೋಗ್ಬೋದು. ಆದರೆ ಮುಂದೆ ಬಂದು ಗೊತ್ತಾಗುತ್ತೆ. ಕಸ್ಟಮರ್ ಲೊಕೇಶನ್ ಹೋದಾಗ ಕಸ್ಟಮರ್ ಮಾತಾಡ್ತೀನಿ, ಕಸ್ಟಮರ್ ಫೀಡ್ಬ್ಯಾಕ್ ಬಗ್ಗೆ ಏನು ಹೇಳ್ತಾರೆ, ಓಲಾ ಫುಡ್ ಬಗ್ಗೆ ಗೊತ್ತಾಗುತ್ತೆ. ನೋಡೋಣ ಏನಂತಾರೆ, ಓಲಾ ಫುಡ್ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ, ಕಸ್ಟಮರ್ ಫೀಡ್ಬ್ಯಾಕ್ ಏನು ಎಲ್ಲ ಗೊತ್ತಾಗುತ್ತೆ. ನೋಡೋಣ. ಓಲಾ ಎಲ್ಲ ಸಖತ್ ಆಫರ್ ಇರೋದ್ರಿಂದ ಎಲ್ಲ ಜಾಸ್ತಿ ಓಲಾನೇ ಬುಕ್ ಮಾಡ್ತಾ ಇದ್ದಾರೆ. ಈಗ ಓಲಾ ಜಾಸ್ತಿ ಬುಕ್ ಮಾಡ್ತಾ ಇರುತ್ತೆ, ಜಾಸ್ತಿ ಟೊಮೆಟೊ ಬಗ್ಗೆ ಹೇಳ್ಬಿಟ್ಟೆಲ್ಲ ಹೊರಟ ಮಾಡ್ತಾ ಇದ್ದೀನಿ. ಬೌಲರ್ ಆಯಿತು.